ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಕರ್ಲ. ಸೊ ಇವತ್ತು ಒಂದು ರಿಮೋಟ್ನ ತೋರಿಸ್ತಾ ಇದ್ದೀವಿ. ಇದರಲ್ಲಿ 3 ಚಾನಲ್ ಮೋಟ್ರ್ ಅಂದರೆ 3 ಮೋಟ್ರನ್ನ ಕಂಟ್ರೋಲ್ ಮಾಡ್ಬೋದು. ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಿದ್ವಿ. ಸೊ ಈ ರಿಮೋಟು ನೀವು ನೋಡ್ತಾ ಇರ್ಬೋದು, ಅರ್ಲಿಯರ್ ನಾವು ತೋರಿಸಿರೋದು ಫಾರ್ವರ್ಡು, ರಿವರ್ಸು, ಲೆಫ್ಟು, ರೈಟು ಇತ್ತು. ಹಾಗೆ ಇದಕ್ಕೆ ಒಂದು ಅಡಿಷ್ನಲ್ ಮೋಟ್ರು ಅಂದರೆ ಲಿಫ್ಟನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಅಡಿಷ್ನಲ್ ಸ್ವಿಚ್ಚನ್ನು ಪ್ರೊವೈಡೇಷನ್ ಮಾಡಿದ್ದೀವಿ. ಓಕೆನಾ. ಇದು 4 ವೋಲ್ಟ್ಸಲ್ಲಿ ಆಪ್ರೇಟ್ ಆಗುತ್ತೆ. ನೀವು ಅಪ್ ಟು 6 ವೋಲ್ಟ್ಸ್ವರೆಗೂ ಕೊಡ್ಬೋದು. ಓಕೆನಾ. ಸೊ ಇದರಲ್ಲಿ 3 ಚಾನಲ್ ಇರೋದ್ರಿಂದ ನಾವು ನೋಡಿ ತೋರಿಸ್ತೀನಿ. ಸೊ ಒಂದು ಮೋಟ್ರು, ಇದು 2 ಮೋಟ್ರು ಅಂದರೆ ಒಂದು ಸ್ವಿಚ್ಗೆ ಒಂದೊಂದು ಮೋಟ್ರು ವರ್ಕ್ ಆಗುತ್ತೆ. ಸೊ ಇದು ಹೈಡ್ರಾಲಿಕ್ಕು. ಕಸ್ಟಮರು ಹೈಡ್ರಾಲಿಕ್ ಕೂಡ ಕೇಳಿದರು, ಇದೇ ರಿಮೋಟಿಂದ ವರ್ಕ್ ಆಗೋಕ್ಕೆ. ಹಾಗಾಗಿ ಹೈಡ್ರಾಲಿಕ್ನು ಕೂಡ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಓಕೆನಾ. ವಿತ್ ಹುಕ್ಕ ಪ್ಯಾಕೆಟು, ಆಮೇಲೆ ಟಾಪ್ ಲಿಂಕ್ ಪರ್ ಕನೆಕ್ಟರು ಎಲ್ಲ ಕಂಪ್ಲೀಟು ಇದು ಸೆಟ್ ಬರುತ್ತೆ. ಸೊ ಇದನ್ನು ನಾವು ಸರ್ವೋ ಪ್ರೊವಿಷನ್ ಮಾಡಿಲ್ಲ. ನಮ್ಮ ಅರ್ಲಿಯರ್ ವೀಡಿಯೋಸಲ್ಲಿ ನೋಡಿರ್ಬೋದು, ನಾವು ಸರ್ವೋ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ನಾವು ಸರ್ವೋ ಸರ್ಕ್ಯೂಟ್ ಯೂಸ್ ಮಾಡೋದಿಲ್ಲ. ಡೈರೆಕ್ಟ್ 4 ವೋಲ್ಟ್ಸ್ನೇ ಪಾಸಿಟಿವು ನೆಗೆಟಿವ್ನ ಪೊಲಾರಿಟಿ ಚೇಂಜ್ ಮಾಡಿ ನಾವು ರಿವರ್ಸು ಫಾರ್ವರ್ಡು ಮಾಡ್ತಾಯಿದ್ವಿ ಇನ್ ದಟ್ ಕೇಸ್. ಹಾಗಾಗಿ ಇದನ್ನು ನಾವು N20 ಮೋಟ್ರ್ ಯೂಸ್ ಮಾಡಿಕೊಂಡು ಲಿಫ್ಟ್ನ ಫಂಕ್ಷನ್ ಆಗಂಗೆ ಮಾಡಿದ್ವಿ. ಸೊ ಇದಕ್ಕೆ ನಾವು 4 ವೋಲ್ಟ್ಸ್ನ ನಾವು ಇಲ್ಲಿ ಅಂದರೆ ರಿಮೋಟ್ ಸೈಡು ನಾವು ಅಪ್ಲೈ ಮಾಡಬೇಕಾಗತ್ತೆ. ಅಂದರೆ ನೀವು ಯಾಕಂದರೆ ಇದರಲ್ಲಿ 6 ಕೋರ್ ಕೇಬಲ್ ಯೂಸ್ ಮಾಡಿದ್ದೀವಿ. ಅದರಲ್ಲಿ 6 ವೈರ್ಸ್ ಇದೆ. ಸೊ ಈಚ್ ಮೋಟ್ರಿಗೆ 2 ವೈರು. ಸೊ 2 ವೈರು ಕಂಪ್ಲೀಟ್ 6 ವೈರು ಕಂಪ್ಲೀಟ್ ಆಯಿತು. ಹಾಗಾಗಿ ಇದನ್ನು ನಾವು ಎಕ್ಸ್ಟರ್ನಲ್ ಬ್ಯಾಟ್ರಿನ ಯೂಸ್ ಮಾಡ್ತಿದ್ವಿ. ಅಂದರೆ ರಿಮೋಟ್ ಸೈಡ್ನ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡ್ತಿದ್ವಿ. ಸೊ ಈಗ ಬ್ಯಾಟ್ರಿ ಕನೆಕ್ಟ್ ಮಾಡೋಣ ಅಂತ ಅಂದರೆ, ಸೊ ಅದಕ್ಕೊಂದು ನಾವು ನಮ್ಮಲ್ಲೇ ರೆಡಿ ಮಾಡಿರೋಂಥ ಪವರ್ ಸಪ್ಲೈನ ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿ ವೋಲ್ಟೇಜ್ ಎಷ್ಟು ಅಂತಲೂ ತೋರಿಸ್ತೀನಿ. ಸೊ ನಾವು ಈಗ ಆನ್ ಮಾಡೋಣ. ಸೊ ನೋಡಿ 3.67 ವೋಲ್ಟ್ಸು ಇದರಲ್ಲಿ ಅಟ್ ಪ್ರೆಸೆಂಟ್ ವೋಲ್ಟೇಜ್ ಬರ್ತಾಯಿದೆ. ಇದರಲ್ಲಿ ಡ್ಯುಯಲ್ ವೋಲ್ಟೇಜ್ ಪ್ರೊವಿಷನ್ ಮಾಡಿದ್ದೀವಿ. ಸೊ ನೋಡಿ ಇನ್ನೊಂದು ಸೈಡ್ ಹಾಕಿದ್ರೆ ನಾವು 7.46 ವೋಲ್ಟ್ಸ್ ಬರುತ್ತೆ. ಬೇಡ, ನಾವು 8650 ಬ್ಯಾಟ್ರಿನ ಒಂದು ಸಿಂಗಲ್ ಶೆಲ್ ಯೂಸ್ ಮಾಡೋ ರೀತಿ ಕನೆಕ್ಟ್ ಮಾಡೋಣ. ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ನಾನು ಈ ಕೇಬಲ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ. ಈ ಕೇಬಲ್ನ ನಾವು ಇನ್ಕ್ಲೂಡ್ ಮಾಡಿರ್ತೀವಿ ರಿಮೋಟಲ್ಲಿ. ಓನ್ಲಿ ಈ ಸಪ್ಲೈ ಪೋರ್ಷನ್ ಮಾತ್ರ ಇರಲ್ಲ, ಯಾಕಂದರೆ ಅಲ್ಲಿ ನೀವು ಬ್ಯಾಟ್ರಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ಸೆಂಟ್ರ್ ಆಫ್ ಇರುತ್ತೆ. ಅಂದರೆ ನೀವು ಆನ್ ಮಾಡಿದ್ರೆ ಮಾತ್ರ ಆನ್ ಆಗುತ್ತೆ, ಪ್ರೆಸ್ ಮಾಡಿದ್ರೆ ಅದರ್ವೈಸ್ ಸೆಂಟ್ರಲ್ಲಿ ಆಫ್ ಇರುತ್ತೆ. ಇದು ಮಾತ್ರ ಬಟನ್ ಬಂದುಬಿಟ್ಟು ಸೆಂಟ್ರ್ ಬಂದಾಗ ಆಫ್ ಇರುತ್ತೆ, ಅದರ್ವೈಸ್ ಆನಲ್ಲಿರುತ್ತೆ. ಐದರ್ ಇನ್ ಈಚ್ ಡೈರೆಕ್ಷನ್. ಓಕೆನಾ. ಸೊ ಈಗ ಆನ್ ಮಾಡಿ ನೋಡೋಣ ಯಾವ ರೀತಿ. ಸೊ ನೀವು ನೋಡ್ತಾ ಇರ್ಬೋದು 3.69 ವೋಲ್ಟೇಜ್ ಅಪ್ಲೈ ಮಾಡಿದ್ದೀನಿ. ಫಾರ್ವರ್ಡು ರಿವರ್ಸು ಫಸ್ಟ್ ಪ್ರೆಸ್ ಮಾಡೋಣ. ಸೊ ನೋಡಿ ಈ ಮೋಟ್ರು ಓಡ್ತಾ ಇದೆ. ಓಕೆ. ಫಾರ್ವರ್ಡು ರಿವರ್ಸ್. ಹಾಗೆ ಈಗ ಈ ಮೋಟ್ರು, ಸೊ ನೋಡಿ ಈ ಮೋಟ್ರು ಓಡ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹೈಡ್ರಾಲಿಕ್ಕು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಡೌನ್ ಆಯಿತು ಮತ್ತು ಅಪ್ ಆಗ್ತಾ ಇದೆ. ಸೊ ವೈರ್ ರಿಮೂವ್ ಆಯಿತು. ಒಂದೇ ಒಂದು ಸೆಕೆಂಡ್. ಸೊ ನಾವು ವೈರ್ನ ಕನೆಕ್ಷನ್ ಮಾಡಿದ್ದೀನಿ. ಸೊ ನೋಡಿ ಇದು ಅಪ್ ಆಗ್ತಾ ಇದೆ, ಹಾಗೆ ಡೌನು. ಓಕೆ. ಸೊ ನಾವು ಒಂದ್ಸಲಿ 7 ವೋಲ್ಟೇಜ್ ಕೊಟ್ಟು ನೋಡೋಣ ಯಾವ ರೀತಿ ಎಷ್ಟು ಫಾಸ್ಟಾಗಿ ಇದು ಫಂಕ್ಷನ್ ಆಗುತ್ತೆ ಅಂತ. ಸೊ ಇವಾಗ ಡೌನ್ ಆಗಿದೆ, ಅಪ್ ಮಾಡೋಣ. ಸೊ ನೋಡಿ ಎಷ್ಟು ಫಾಸ್ಟಾಗಿ ಆಗುತ್ತೆ, ಹಾಗೆ ಡೌನು. ಓಕೆ. ಬಟ್ ನೀವು ಎಂಡ್ ಆದಾಗ ಯಾವ ಟು ಕಂಟ್ರೋಲ್ ಆಫ್ ಮಾಡಿಬಿಡ್ಬೇಕು, ಯಾಕಂದರೆ ಮೋಟಾರಿಗೆ ಓವರ್ಲೋಡ್ ಆಗಿ ಮೋಟ್ರು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಹೊಸ ರಿಮೋಟು ವಿತ್ 3 ಮೋಟ್ರ್ ಕಂಟ್ರೋಲು. ಅಂದರೆ ನೀವು 3 ಮೋಟ್ರನ್ನ ಅಟ್ ಎ ಟೈಮು ಕಂಟ್ರೋಲ್ ಮಾಡ್ಕೋಬೋದು ಈ ರಿಮೋಟಿಂದ. ಸೊ ಈ ರಿಮೋಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.